ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ಪ್ರತಿಭಟನೆ ಮಾಡಿ ಮನವಿಯನ್ನು ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಮನೆ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ, ಹೊಸ ಕರೆನ್ಸಿ ಮೀಟರ್ ಅಳವಡಿಸಲಾಗುವುದು ಅಂತ ಬೆಸ್ಕಾಂ ಎಂಡಿ ಹೇಳಿರುವುದನ್ನು ರೈತ ಸಂಘ ಉಗ್ರವಾಗಿ ಖಂಡಿಸಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಅವರು ಬೆಸ್ಕಾಂ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೊಳಕಾಲ್ಮೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಬೆಸ್ಕಾಂ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿ ಮಾತನಾಡಿದರು. ಬೆಸ್ಕಾಂ ಇಲಾಖೆ ಈ ಯೋಜನೆಯನ್ನು ಕೈಬಿಡಬೇಕು, ಈ ಹಿಂದೆ ಇರುವ ಪದ್ಧತಿಯನ್ನು ಮುಂದುವರಿಸಬೇಕು ಅಂತ ಒತ್ತಾಯಿಸಿದರು. ರಾಜ್ಯದಲ್ಲಿ ವಿದ್ಯುತ್ ಕಳ್ಳತನವಾಗ್ತಾ ಇದ್ರೂ ಕೂಡ ಸರ್ಕಾರ ಮತ್ತೊಂದು ವಾಮಮಾರ್ಗದಲ್ಲಿ ವಿದ್ಯುತ್ ಕಳ್ಳತನವಾಗ್ತಾ ಇರುವುದನ್ನು ತಡೆಯದೆ ಇಂತಹ ದುರಾಲೋಚನೆಯ ಮೂಲಕ ಬಡವ ರೈತರನ್ನ ವಂಚಿಸ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೆಸ್ಕಾಂ ಕರೆನ್ಸಿ ಮೀಟರ್ ಮನೆಗಳಿಗೆ ಅಳವಡಿಸಿದ್ರೆ ಈಗ ಬಡವರಿಗೆ ಕೊಡ್ತಾ ಇರುವ ಉಚಿತ ವಿದ್ಯುತ್ಗೆ ಕತ್ತಲೆ ಬೀಳುತ್ತದೆ. ಹಣ ಪಾವತಿಸದೇ ಇದ್ದಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗುತ್ತೆ. ಇದರಿಂದ ಸರ್ಕಾರ ವಾಮ ಮಾರ್ಗದಲ್ಲಿ ಬಡವರಿಂದ ರೈತರಿಂದ ಹಣ ವಸೂಲಿಗೆ ವಾಮ ಮಾರ್ಗವನ್ನು ಬಳಸ್ತಾ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಕರೆನ್ಸಿ ಮೀಟರ್ ಅಳವಡಿಸಬಾರದು ಅಂತ ಒತ್ತಾಯಿಸಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಬೆಸ್ಕಾಂ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಕೋನಸಾಗರ್ ಮಂಜುನಾಥ್ ಅವರು, ಕಾರ್ಯಾಧ್ಯಕ್ಷರಾದ ತಿಪ್ಪರಯ್ಯನಹಟ್ಟಿ ಚಂದ್ರಣ್ಣ ಅವರು, ಕರ್ನಾಟಕ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷರಾದ ದಾನ ಸೂರ್ಯನಾಯಕ್ ಅವರು, ಗುರುಸ್ವಾಮಿ ಚಂದ್ರಣ್ಣ, ನಾಗರಾಜ್, ಕನಕ ಶಿವಮೂರ್ತಿ ಹಾಗೂ ವೀರೇಶ ಕೃಷ್ಣಮೂರ್ತಿ, ನಾಗರಾಜ್, ನಾಗೇಶ್, ಮರಲಿಂಗಪ್ಪ, ಬೆಸ್ಕಾಂ ಇಲಾಖೆ ಸಿಬ್ಬಂದಿ ಬಸವರಾಜ್ ಇನ್ನು ಹಲವಾರು ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರೈತರ ಬೇಡಿಕೆ ಈಡೇರಲೇಬೇಕು. ರೈತರ ಬೇಡಿಕೆ ಈಡೇರಲೇಬೇಕು. ಹೋರಾಟ 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 ರೈತ ಚಳವಳಿಗೆ, ರೈತರ ಹೋರಾಟಕ್ಕೆ ವಿರೋಧಿ ಕಾನೂನನ್ನು ಹಿಂಪಡೆಯಲೇಬೇಕು. ರೈತ ವಿರೋಧಿ ಕಾನೂನನ್ನು ಹಿಂಪಡೆಯಲೇಬೇಕು. ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ಪ್ರಾಂತ ರೈತ ಸಂಘಕ್ಕೆ. ಕಾರ್ಮಿಕ ಬಂಧುಗಳೇ, ಏನು ಇವತ್ತು ಈ ಬೆಸ್ಕಾಂ ಇಲಾಖೆ, ವಿದ್ಯುತ್ ಇಲಾಖೆ ಮೊನ್ನೆ ಬೆಸ್ಕಾಂ ಎಂಡಿ ಅವರು ಒಂದು ಪತ್ರಿಕಾ ಪ್ರಕಟಣೆ ಮಾಡಿದ್ರು. ಇನ್ನು ಮುಂದೆ ಕಟ್ಟಡಗಳಿಗೆ ಹೊಸ ಇದು ಗೃಹ ಇದಕ್ಕೆ ಮನೆಗಳಿಗೆ ಕರೆನ್ಸಿ ಮೀಟರ್ ಹಾಕ್ತೀವಿ ಅಂತ. ಕರೆನ್ಸಿ ಮೀಟರ್ ಹಾಕ್ತೀವಿ ಅಂತಂದ್ರೆ ಈಗೇನು ನಾವು ಮೊಬೈಲ್ಗೆ ಕರೆನ್ಸಿ ಹಾಕ್ಲಿಲ್ಲ ಅಂದ್ರೆ ದುಡ್ಡು ಕಡೆ ಆದ ತಕ್ಷಣವೇ ಅದು ಇದು ಬಂದಾಗುತ್ತದೆ, ಪ್ರಚಾರ ಬಂದಾಗುತ್ತೆ. ಟಿವಿಗೆ ಏನು ಕರೆನ್ಸಿ ಇಲ್ಲ ಅಂದ್ರೆ ಪ್ರಚಾರ ಕಡಿತ ಆಗುತ್ತೆ. ಅದೇ ರೀತಿ ಇನ್ನು ಮುಂದೆ ಮೀಟರ್ಗಳಿಗೂ ಕೂಡ ನಾವು ಕರೆನ್ಸಿ ಮೀಟರ್ಗಳು ಹಾಕ್ತೀವಿ. ಅಲ್ಲಿ ಎಷ್ಟು ಕರೆನ್ಸಿ ಹಾಕಿರ್ತೀವಿ ಅಷ್ಟು ಬೆಳಕು ಕೊಡುತ್ತೆ. ಆ ದುಡ್ಡು ಕಟ್ಟಾದೇಟಿಗೆ ಬೆಳಕು ನಿಂತು ಹೋಗುತ್ತೆ. ಅಂತ ಮೀಟರ್ಗಳನ್ನು ಅಳವಡಿಸ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು. ಇದು ಬಡವರ, ರೈತರ, ಗ್ರಾಹಕರ ವಿರೋಧಿ ಸರ್ಕಾರ, ಇದು ವಿರೋಧಿ ನಡವಳಿಕೆ ಅಂತೇಳಿ ನಾವು ರೈತ ಸಂಘ ಇವತ್ತು ಉಗ್ರವಾದ ಪ್ರತಿಭಟನೆಯನ್ನು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ನಾವು ಬೆಸ್ಕಾಂ ಇಲಾಖೆಗೆ ನಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಇದು ಯಾವ ರೀತಿ ಅಂದ್ರೆ ಬಡವರಿಗೆ ಕೊಡ್ತಕ್ಕಂಥ ಭಾಗ್ಯ ಜ್ಯೋತಿ ಆಗಿರಲಿ, ಮಂಡಲ ಜ್ಯೋತಿ ಆಗಿರಲಿ, ಇವತ್ತು ಉಚಿತ ವಿದ್ಯುತ್ ಕೊಡ್ತಾ ಇದ್ರು. ಈ ಕರೆನ್ಸಿ ಮೀಟರ್ ಹಾಕಿದ್ರೆ ಎಲ್ಲರೂ ಕೂಡ ಹಣ ಹಾಕ್ಸಿ ಕರೆನ್ಸಿ ಹಾಕ್ಸ್ಲೇಬೇಕಾಗುತ್ತೆ. ಆದ್ರೆ ಬಡವರಿಗೂ ಯಾರಿಗೂ ಇನ್ನು ಮುಂದೆ ಉಚಿತ ವಿದ್ಯುತ್ ಸಿಗಲ್ಲ. ಕಾಲಕ್ರಮೇಣ ರೈತರ ಪಂಪ್ಸೆಟ್ಟು ಮತ್ತೆ ಎಲ್ಲ ಬಡವರಿಗೆ ಕೊಡ್ತಕ್ಕಂಥ ಸಬ್ಸಿಡಿಗಳನ್ನ ನಿಲ್ಲಿಸೋದಕ್ಕೆ ಇದು ಖಾಸಗಿ ಕಂಪನಿಗಳ ಒಳ ಒಪ್ಪಂದದಲ್ಲಿ ಇವತ್ತು ಬೆಸ್ಕಾಂ ಇಲಾಖೆಗೆ ಕೆಲಸ ಮಾಡುತ್ತೆ. ಈ ಹಿಂದೆ 2 ವರ್ಷದ ಹಿಂದೆ ಖಾಸಗಿ ಖಾಸಗೀಕರಣ ಹುನ್ನಾರದ ಬಗ್ಗೆ ಮತ್ತೆ ಪ್ರೀಪೇಡ್ ಮೀಟರ್ ಅಳವಡಿಸೋದ್ರ ಬಗ್ಗೆ ಮನವಿ ಕೊಟ್ಟಿದ್ದಾರೆ. ಇದು ನಮ್ಮ ಮೇಲಾಧಿಕಾರಿಗೆ ಸಲ್ಲಿಸುತ್ತೇವೆ.